ದೊಡ್ಡ ಮೀನೆಲ್ಲ ಅಮ್ಮನಿಗೆ ತೊಳೆಯೋಕೆ ಸ್ವಲ್ಪ ಕಷ್ಟ ಆಗ್ತೈತೆ. ಇದು ಪೀಸ್ ಮಾಡೋದಕ್ಕೆ ಒಂದೊಂದು ಫಿಶ್ಶು 1 kg 1.5 kg ಇದ್ವು. ಕಟ್ ಮಾಡಿ ಫ್ರೈ ಇದು ಸಾಂಬಾರು ಮಾಡಿದ್ದಾರೆ. ಆಮೇಲೆ ಆ ಕಡೆ ಫ್ರೈಗೆ ಅಂತ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ. ಪೀಸ್ ಬರೀ 4 ಇದಾವಲ್ಲಮ್ಮ. ಯಾರು ಗಾಯ್ಸ್, ಇವತ್ತಿನ ಹೊಸ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಮೀನಿನ ಸಾರು. ದೊಡ್ಡ ಮೀನು ತಗೊಂಬಂದಿನಿ, 2 ಜುಲಾಬಿ ಮೀನು. ಕೆಜಿಗೆ ಒಂದೇ ಬರೋಂಥವು, ಕೆಜಿಗೆ 1.5 kg ಬರೋಂಥವು 2.5 kg ಮೀನು ತಗೊಂಬಂದಿನಿ. 2 ಬಂದಿದ್ದಾವೆ. ಅದ್ರದ್ದು ಸಾರು ಆಮೇಲೆ ಫ್ರೈ ಮಾಡ್ತಾರಂತೆ ನಮ್ಮಮ್ಮ. ಈಗ ಮೀನು ತೊಳಿತಾ ಇದ್ದಾರೆ. ಯಾವ ತರ ತೊಳಿತಾರೆ ನೋಡಿ ಗಾಯ್ಸ್. ನೋಡಿ ಮೀನು ಯಾವ ತರ ಇದ್ದಾವೆ. 2.5 kg 2 ಮೀನಿಂದ 2.5 kg ಬಂದಿದ್ದಾವೆ ಗಾಯ್ಸ್. ಜುಲಾಬಿ ಮೀನು ದೊಡ್ಡವ ಇದ್ದಾವೆ. ಇವತ್ತು ಕೆರೆಗೆ ಹೋಗಿದ್ದೆ, 2 ಮೀನು ತಗೊಂಬಂದಿದ್ದೀನಿ. ನನ್ನ ತಂಗಿಯವರೆಲ್ಲ ಬಂದಿದ್ದಾರಲ್ಲ, ಚಿಕನ್ ತಿಂದು ಅವ್ರಿಗೆ ಬೇಜಾರಾಗಿಬಿಟ್ಟೈತೆ. ಅದಕ್ಕೆ ಮೀನು ತಗೊಂಬಂದಿನಿ ಇವತ್ತು. ದೊಡ್ಡ ಮೀನು ಸಾರು ಮಾಡ್ತಾರಂತೆ, ಆಮೇಲೆ ಫ್ರೈ ಮಾಡ್ತಾರಂತೆ. ಅದು ಸಂಜೆ ಮಾಡ್ಬೋದು. ಮೀನು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಹೆಲ್ತ್ ಚೆನ್ನಾಗಿರುತ್ತೆ ಗೈಸ್. ಮೀನು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಹೆಲ್ತಿಗೆ. ಯಾವುದೇ ಅಂತ ಒಂದು ಹೆಲ್ತ್ ಇಶ್ಯೂಸ್ ಆಗೋದಿಲ್ಲ, ಹಾರ್ಟ್ ಅಟ್ಯಾಕು ಆಗೋದಿಲ್ಲ. ಆಮೇಲೆ ಬ್ರೈನಿಗೆ ತುಂಬ ಒಳ್ಳೆಯದು. ವಿಟಮಿನ್ಸು ಪ್ರೋಟೀನ್ಸು ತುಂಬ ಚೆನ್ನಾಗಿ ಸಿಗ್ತವೆ ಮೀನು ತಿನ್ನೋದ್ರಿಂದ. ಆಮೇಲೆ ಒಮೆಗಾ 3 ಫ್ಯಾಕ್ಟ್ ಕೂಡ ಸಿಗತ್ತೆ ಮೀನಲ್ಲಿ. ಮೈಂಡಿಗೆ ತುಂಬ ಒಳ್ಳೇದು, ಮೈಂಡ್ ಚುರುಕಾಗತ್ತೆ, ಬಲಿಷ್ಠ ಬುದ್ಧಿ ಬೆಳವಣಿಗೆ, ಆಮೇಲೆ ರಕ್ತ ಸಂಚಾರ ಅವೆಲ್ಲ ತುಂಬ ಆಗತ್ತೆ. ಆಲ್ಮೋಸ್ಟ್ ಡಾಕ್ಟ್ರು ತುಂಬಾ ಜನ ಮೀನು ತಿನ್ರಿ ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ ಮೀನು ತಿನ್ನೋದಕ್ಕೆ. ಚಿಕನ್ಗಿಂತ ಮೀನು ತುಂಬಾ ಒಳ್ಳೇದು, ಚಿಕನ್ಗಿಂತ ಮಟನ್ಗಿಂತನೂ ಹೌದು. ಮಟನ್ಗಿಂತ ಚಿಕನ್ಗಿಂತ ಮೀನು ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಅದಕ್ಕೆ ನಾವು ಜಾಸ್ತಿ ಮೀನೇ ಯೂಸ್ ಮಾಡೋದು. ವಾರಕ್ಕೆ 3 ದಿನ ಮೀನು ತಿಂತೀವಿ, 3 ದಿನ ನಾನ್ ವೆಜ್ ಅನ್ನು ತಿನ್ನೋದಿಲ್ಲ. 1 ದಿನ ಮಾತ್ರ ಚಿಕನ್ ತಿಂತೀವಿ. ಯಾವಾಗಾರ ಒಂದ್ಸರಿ ಅಪರೂಪಕ್ಕೆ ಮಾತ್ರ ಮಟನ್ ತಿಂತೀವಿ. ದೊಡ್ಡ ಮೀನೆಲ್ಲ ಅಮ್ಮನಿಗೆ ತೊಳೆಯೋಕೆ ಸ್ವಲ್ಪ ಕಷ್ಟ ಆಗ್ತೈತೆ. ಇದು ಪೀಸ್ ಮಾಡೋದಕ್ಕೆ ಅಲ್ಲಿ ಮಾರ್ಕೆಟ್ನಾಗೆ ಕ್ಲೀನ್ ಮಾಡ್ಕೊಂಡು ಬರ್ಬೋದಿತ್ತು. ಅಲ್ಲಿ ಮಾರ್ಕೆಟ್ ಇವತ್ತು ಓಪನ್ ಇರಲಿಲ್ಲ. ಡೈರೆಕ್ಟಾಗಿ ದೋಣಿಯರ ಹತ್ರ ಹೋಗಿ ತಗೊಂಬಂದಿದ್ದು ಮೀನು. ಅಮ್ಮ ನಾನೇ ಕ್ಲೀನ್ ಮಾಡಲಾ? ಏನಮ್ಮ ಮಚ್ಚ ತರಲ್ಲ, ಮಚ್ಚ ಮತ್ತೆ ಆತಾ ಇಷ್ಟೇ ಅಷ್ಟ ಸಾಂಬಾರು ಮಾಡ್ತೀವಿ ಈಗ. ಕುಡ್ಗೋಲು ಚೂಪಿಲ್ಲದು, ಚೂಪಿದ್ರೆ ಬರ ಬಂದ್ಬಿಡೋದಲ್ಲ. ಏನಮ್ಮ? ಹಾಂ, ಮೀನು ಜಾರ್ತಾವ. ಯಾಕೆ? ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗಿತದಾರ ಈಗ ನಮ್ಮಮ್ಮ. ಆ ಕಡೆ ಹೋಲಿದೆ ಚರಂಡಿ, ಡೈರೆಕ್ಟ್ ಚರಂಡಿ ಕಲೆಕ್ಷನ್. ಇಲ್ಲಿ ಮೀನು ತೊಳೆದಿದ್ದು ಎಲ್ಲ ನೀರು ಆ ಕಡೆ ಹೋಗ್ತವೆ ಹೋಲ್ನಲ್ಲಿ. ಪುಳಿ ತಗೊಂಬರ ಗ್ಯಾಸ್. ನೀರು ಬಿಟ್ಟಿದ್ದಾರೆ ಕರೆಕ್ಟ್. ನೀರು ಬಿಡೋ ಟೈಮ್ನಾಗೆ ಮೀನು ತಗೊಂಬಂದಿದ್ದೀನಿ. ನೀರಿಗೇನು ಪ್ರಾಬ್ಲಮ್ ಇಲ್ಲ ಇವಾಗ. ಎಲ್ಲ ಸ್ವಚ್ಛಂದ ಆಗಿಬಿಡುತ್ತೆ, ಎಲ್ಲ ಸ್ವಚ್ಛ ಕ್ಲೀನ್. ಅಲ್ಲಮ್ಮ? ಈ ಕಡೆ ಬಾ. ಗಲೀಜಾಕತ್, ಮತ್ತು ಆಮೇಲೆ ಇನ್ನೊಂದ್ಸರಿ ಸ್ನಾನ ಮಾಡ್ಬೇಕಾಕತ್ ನೋಡಿ. ನಮ್ಮಮ್ಮ ತುಂಬ ಚೆನ್ನಾಗಿ ಮೀನು ಕ್ಲೀನ್ ಮಾಡತ್ತೆ ಗೈಸ್. ಅದೇ ಪೀಸ್ ಕಟ್ ಮಾಡ್ತೈತಿ ಇವಾಗ. ರಕ್ತ
ಮೀನಿನ ರಕ್ತ. ಹಾಂ, ಒಂಥರ ಗೌರಿ ಮೀನಿನ ಟೈಪ್ ಕಟ್ ಮಾಡ್ತೈತಿ. ಅಂದರೆ ದೊಡ್ಡ ಮೀನಲ್ಲ, ಅದಕ್ಕೆ ದೊಡ್ಡ ಮೀನು ಇದೇ ಥರ ಕ್ಲೀನ್ ಮಾಡೋದು ಅಲ್ಲಮ್ಮ. ಇವಾಗ ಏನೇನು ಮಾಡ್ತೀಯ ಇದ್ರಾಗ? ಸಾರು ಮಾಡ್ತೀಯಾ, ಫ್ರೈ ಮಾಡ್ತೀಯಾ, ಡ್ರೈ ಮಾಡ್ತೀಯಾ, ಕುಷ್ಕ ಮಾಡ್ತೀಯಾ, ಬಿರಿಯಾನಿ ಮಾಡ್ತೀಯಾ? ಸಾರು ಫ್ರೈ ಅಷ್ಟೇ. ಮತ್ತು ಅನ್ನ ಆಮೇಲೆ ರೊಟ್ಟಿ ಅವೇನೋ ಬೇಡ? ಜೋರ ಮಾತಾಡ ಸ್ವಲ್ಪ. ಇದು ಮೀನು ತೊಳೆದು ಮತ್ತೆ ಯಾವ ಥರ ಅಂತ ಹೇಳಿ ಕಮೆಂಟ್ ಮಾಡಕ್ಕೆ ಹೇಳು. ಇದೇ ಥರನ ಮೀನು ತೊಳೆದು ಅಂತ ಕಮೆಂಟ್ ಮಾಡಕ್ಕೆ ಹೇಳು. ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳು. ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹೇಳು. ಕರೆಂಟ್ ಅಲ್ಲಮ್ಮ, ಕಮೆಂಟ್ ಮಾಡಿ. ನಮ್ಮಮ್ಮ ನಗ್ತು. ಹಳ್ಳಿ ಮುಖ ಉಳಿತಾರ. ಅದಕ್ಕೆ ಹೇಳಿದ್ದು, ಒಂದು ಡಿಗ್ರಿ ತನಕ ಓದಿದ್ರೆ ಆರಾಮಾಗಿ ಇವಾಗ IAS IPS ಮಾಡ್ತಿದ್ದೆ. ಹೇಳ್ಬೇಕಾಗಿತ್ತು ಓದ್ಸು ಅಂತ ಹೇಳಿ. ನಾನು ತೊಳಿಲ್ಲ ಮೀನು. ನೋಡಿ ಗಾಯ್ಸ್, ಮೀನು ನಾನು ತೊಳಿತೀನಿ ಅಂದ್ರೂ ನಮ್ಮಮ್ಮ ಬೇಡ ಬಿಡು ನಾನೇ ತೊಳಿತೀನಿ ಅಂತ ಹೇಳ್ತೈತೆ. ಈಗ ಮೀನು ತೊಳೆದು ಮತ್ತೆ ಬಟ್ಟೆ ಎಲ್ಲ ಅಂದರೆ ಮೀನಿನ ಜಿಡ್ಡು ಬರ್ತೈತಲ್ಲ, ಮತ್ತೆ ಸ್ನಾನ ಮಾಡಬೇಕು. ನಮ್ಮಮ್ಮ ಮತ್ತೆ ಇವಾಗ ಸ್ನಾನ ಮಾಡ್ತೈತಿ. ಮೀನು ತೊಳೆದು ಆಮೇಲೆ ಸ್ವಲ್ಪ ಬಟ್ಟೆ ಇದಾವಂತೆ. ಬಟ್ಟೆ ಗಿಟ್ಟೆ ಎಲ್ಲ ತೊಳೆದು ಸ್ನಾನ ಮಾಡಿ ಫ್ರೆಶ್ ಆಗಿ ಆಮೇಲೆ ಸಾಯಂಕಾಲ ಅಡುಗೆ ಮಾಡ್ತೈತಿ. ಮತ್ತೇನು ನಿನ್ನ ಮೀನು ತೊಳಿತೀಯ, ನಾನು ತೊಳಿತೀನಿ ಬಿಡು ಅಂತ ಹೇಳ್ತು. ಅದಕ್ಕೆ ಸುಮ್ಮನಾಗಿದ್ದೀನಿ ಇವಾಗ. ಇದು ಎರಡನೇದು ಮೀನು, ಇದು ಎರಡನೇದು. ದೊಡ್ಡ ಮೀನು ತಿಂದರೆ ಒಂಥರ ಕೊಬ್ಬರಿ ಥರ ಇರುತ್ತೆ ಅಲ್ಲಮ್ಮ. ಸರ್ಕಾರಪ್ಪ ಗೈಸ್, ದೊಡ್ಡ ಮೀನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ, ಸ್ಪೈಸಿಯಾಗಿ ನಾವು ಯಾವ ಥರ ಮಾಡ್ತೀವಲ್ಲ ಆ ಥರ ಇರುತ್ತೆ. ಒಟ್ಟು ಪೀಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ತೊಳೆದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಅಮ್ಮ ಮೀನೆಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿ ಯಾವ ಥರ ಮಾಡಿ. ಅಮ್ಮ ಎಲ್ಲದ ಮೀನು ಎಲ್ಲದ? ಎಲ್ಲ ಬೆಳ್ಳಗಾಗಿ ಬಿಟ್ಟಿದೆ. ಎಷ್ಟು ಕ್ಲೀನಾಗಿ ರೆಡಿ ಮಾಡಿದ್ದಾರೆ ನೋಡ್ರಿ ನಮ್ಮಮ್ಮ. ಎರಡು ಮೀನು. ಇಲ್ಲ ವಿರು, ತಿಂತೀಯ ಮೀನು ತಿಂತೀಯಾ? ಮೀನು ತಿಂತೀಯಾ? ಫ್ರೈ ತಿಂತೀಯಾ, ಸಾಂಬಾರು ತಿಂತೀಯಾ? ಸಾಂಬಾರು ತಿಂತೀಯಾ? ಇದು ತಿಂತೀಯಾ? ಫ್ರೈ ತಿಂತೀಯಾ? ಗ್ಯಾಸ್ ಮೀನೆಲ್ಲ ರೆಡಿ ಆಗಿದೆ. ಇವಾಗ ನಮ್ಮ ತಂಗಿ ಸಾಂಬಾರು ಮಾಡ್ತಾರಂತೆ. ಸಾಂಬಾರು ಆದಮೇಲೆ ಫ್ರೈ ಮಾಡ್ತಾರೆ. ಫ್ರೈ ಸಾಂಬಾರು ಎರಡು ಜೊತೆಗೆ ಮಾಡ್ತಾರೆ. ಯಾವ ಥರ ಮಾಡ್ತಾರೆ ಅಂತ ಹೇಳಿ ವಿಡಿಯೋ ಮಾಡ್ತೀನಿ. ಬನ್ನಿ ನೋಡೋಣ ಯಾವ ಥರ ಮಾಡ್ತಾರೆ ಸಾಂಬಾರು ಆಮೇಲೆ ಫ್ರೈ ಅಂತ ಹೇಳಿ. ಜೊತೆ ಸಾಂಬಾರು ಮಾಡ್ತೀಯಾ, ಫ್ರೈ ಮಾಡ್ತೀಯಾ? ನಮ್ಮ ತಂಗಿ ಸಾಂಬಾರು ಮಾಡ್ತಾರಂತೆ. ಅಮ್ಮ ಫ್ರೈನೂ ಮಾಡಮ್ಮ, ಒಂದೆರಡು ಪೀಸ್ ಮಾಡ್ತಾರಂತೆ ನಮ್ಮಮ್ಮ. ಗಾಯ್ಸ್, ಸಾಂಬಾರು ಮಾಡೋದಕ್ಕೆ ನಮ್ಮ ತಂಗಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಜೊತೆ ಮಿಕ್ಸಿನಲ್ಲಿ ಮಸಾಲೆಲ್ಲ ರುಬ್ಬಿ ಬಿಟ್ಟಿತ್ತು ನಮ್ಮ ತಂಗಿ. ಗೈಸ್, ಮಿಕ್ಸಿಲಿ ಮಸಾಲೆಲ್ಲ ರುಬ್ಬಿದ್ದಾರೆ ಆಗಲೇ ಆಲ್ರೆಡಿ. ನಾನು ನೋಡಿಲ್ಲ ಅದೇನೇನು ಹಾಕಿ ರುಬ್ಬಿದ್ದಾರೆ ಅಂತ ಹೇಳಿ ವಿಡಿಯೋ ಇದು ಮಾಡ್ತಾಯಿದ್ದೆ. ನಾನು ಸ್ವಲ್ಪ ನೋಡ್ತಾ ಇದ್ದೆ, ಅದಕ್ಕೋಸ್ಕರ. ಇವಾಗ ಸಾಂಬಾರು ಯಾವ ಥರ ಮಾಡ್ತಾರೆ ಅಂತ ಹೇಳಿ ನೋಡೋಣ. ಅದೇ ಮಾಮೂಲಿ, ಫಸ್ಟ್ ಎಣ್ಣೆ ಹಾಕ್ತಾರೆ, ಆಮೇಲೆ ಒಂದೆರಡು ಮೆಣಸಿನ್ಕಾಯಿ ಹಾಕ್ತಾರೆ, ಆಮೇಲೆ ಇದನ್ನೆಲ್ಲ ಸುರಿದು ಕ್ಲೀನಾಗಿ ಡ್ರೈ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರೆಡಿ ಮಾಡಿದ್ರೆ ಮುಗಿತು ಸಾಂಬಾರು. ಸಾಂಬಾರೆಲ್ಲ ಆದಮೇಲೆ ಆಮೇಲೆ ಟೇಸ್ಟ್ ಯಾವ ಥರ ಇದೆ ಅಂತ ಹೇಳಿ ಆಮೇಲೆ ರಿವ್ಯೂ ಮಾಡ್ತೀನಿ ನಾನು. ಈಗ ಸದ್ಯಕ್ಕೆ ಸಾಂಬಾರು ಮಾಡೋದಂತ ವಿಡಿಯೋ ಮಾಡ್ತಿದ್ದೀನಿ. ಏನೇನು ಹಾಕ್ತಿದ್ಯಾ ಅಪ್ಪಿ? ಫಸ್ಟು ಎಣ್ಣೆ, ಇನ್ನೂ ಹಾಕಿಲ್ಲ ಎಣ್ಣೆ. ಎಷ್ಟು ಹಾಕ್ಬೇಕು ಎಣ್ಣೆ? ಹಾಕು ನೋಡೋಣ. ಬಾಣಲಿಯಲ್ಲಿ ಮೀನಿನ ಸಾರು ಸಾಕ್ಬಿಡು, ಜಾಸ್ತಿ ಹಾಕ್ಬೇಡ.
ಫ್ರೈ ಮಾಡಲ್ಲ, ಆಮೇಲೆ ಮಾಡ್ತೀಯ. ಫ್ರೈಗೋಸ್ಕರ ಪೀಸ್ ತೆಗೆದು ಇಟ್ಟಿದ್ದಾರಂತೆ ಗೈಸ್, ಆಮೇಲೆ ಮಾಡ್ತಾರಂತೆ. ಈಗ ಸದ್ಯಕ್ಕೆ ಸಾಂಬಾರು ಮಾಡ್ತಾಯಿದ್ದಾರೆ ಗೈಸ್. ಫ್ರೈಗೋಸ್ಕರ ಇಲ್ಲಿ ಪೀಸ್ ತೆಗೆದು ಇಟ್ಟಿದ್ದಾರೆ, ಸಾಂಬಾರಿಗೋಸ್ಕರ ಇಲ್ಲಿ ಪೀಸ್ ಹಾಕಿದ್ದಾರೆ. ಮಿಕ್ಸ್ ಮಾಡಿದ್ದಾರೆ ಆಲ್ರೆಡಿ ಮಸಾಲನೂ, ಆಮೇಲೆ ಫಿಶ್ ಪೀಸಸ್. ಎಣ್ಣೆಯಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದ್ದಾರೆ ಟೇಸ್ಟ್ ಬರಲಿ ಅಂತ ಹೇಳಿ. ಕುದಿಯೋ ಎಣ್ಣೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗೈಸ್. ನಮ್ಮ ತಂಗಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಯಾವುದೇ ಆಗಿರ್ಬೋದು, ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು. ಎಲ್ಲ ಒಂದೇ ಸರಿ ಸುರಿತಿ ಹೆಂಗೆ? ಎಲ್ಲ ಒಂದೇ ಸರಿ, ವೆರೈಟಿ ಅಡುಗೆ. ದೊಡ್ಡ ದೊಡ್ಡ ಪೀಸಸ್. ಮೀನಿನ ಥರ ನನಗೊಂದು, ನಮ್ಮ ತಂಗಿ ಮಗನಿಗೊಂದು ಅಲ್ಲ. ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ, ಅದೆಲ್ಲ ಕುದಿಬೇಕಲ್ಲ ಕ್ಲೀನಾಗಿ. ಬಿಗ್ ಜುಲಾಬಿ ಫಿಶ್ ಕರಿ. ಇವಾಗೇನು ನೀರು ಹಾಕಿದ್ರು ನಮ್ಮ ತಂಗಿ. ಅದೆಲ್ಲ ಕುದಿಬೇಕಂದ್ರೆ ಒಂದು ಮಿನಿಮಮ್ ಒಂದು 15ರಿಂದ 20 ನಿಮಿಷ ಬೇಕು ಅಲ್ವಾ ತಿತಿ? ಒಂದು 20 ನಿಮಿಷ ಆಗುತ್ತೆ ಗೈಸ್ ಅದು ಕ್ಲೀನಾಗಿ ಕುದಿಯೋದಕ್ಕೆ. ಹದವಾಗಿ ಬೇಯಬೇಕಂದ್ರೆ ಒಂದು ಅರ್ಧ ಗಂಟೆನಾದರೂ ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಫಿಶ್ ಕರಿನ ಈ ಥರನೂ ಮಾಡ್ತಾರೆ. ಆಮೇಲೆ ಇನ್ನೊಂದು ಟೈಪ್ ಇರುತ್ತಲ್ಲ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಆ ಥರ ಒಂಥರ ಗೊಜ್ಜು ಥರ ಮಾಡಿ ಅದೊಂದು ಟೈಪ್ ಮಾಡ್ತಾರೆ. ನಮ್ಮ ತಂಗಿ ಈ ಥರ ಮಾಡಿದ್ದಾರೆ ಇವತ್ತು. ಟೇಸ್ಟ್ ಯಾವ ಥರ ಇದೆ ಅಂತ ಹೇಳಿ ಎಲ್ಲ ಸಾಂಬಾರೆಲ್ಲ ಆದಮೇಲೆ, ಅಡುಗೆ ಎಲ್ಲ ಆದಮೇಲೆ ಊಟ ಮಾಡ್ತಾ ರಿವ್ಯೂ ಮಾಡ್ತೀನಿ ನಾನು ನಿಮಗೆ. ಮತ್ತು ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಬ್ಲಾಗ್ ವಿಡಿಯೋ. ನಾನ್ ವೆಜ್ ಅಡುಗೆ ಆಗಿರ್ಬೋದು, ವೆಜ್ ಅಡುಗೆ ಆಗಿರ್ಬೋದು, ಆಮೇಲೆ ನಾವು ಆ ಕಡೆ ಈ ಕಡೆ ಅಡ್ಡಾಡೋಂಥ ಒಂದು ಫಂಕ್ಷನ್ ಬ್ಲಾಗ್ ಆಗಿರ್ಬೋದು, ಎಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರ ನಮಗೆ ಸಪೋರ್ಟ್ ಮಾಡ್ರಿ ಗೈಸ್. ನಿಮ್ಮ ಸಪೋರ್ಟ್ ಇದ್ರೆ ನಾವು ಇನ್ನೊಂದು ಸ್ವಲ್ಪ ಚೆನ್ನಾಗಿರೋಂಥ ವಿಡಿಯೋನು ಮಾಡ್ತೀವಿ ಗೈಸ್. ಸಾಂಬಾರು ರೆಡಿ ಆಗಿದೆ ಅಂತೆ. ಜೊತೆ ತೋರಿಸ್ಬಾ, ತೆಗೆದು ಓಪನ್ ಮಾಡಿ ನೋಡೋಣ. ಎಲ್ಲ ಫ್ರೈ ಮಾಡೋಕೆ ರೆಡಿ ಮಾಡಿ ಇಟ್ಟಿದ್ದಾರೆ. ನಾನು ವಿಡಿಯೋ ಅಪ್ಲೋಡ್ ಮಾಡೋಕೆ ಹೋಗಿದ್ದೆ ಅಲ್ಲ ಸರ್? ವಾವ್, ದೊಡ್ಡ ದೊಡ್ಡ ಪೀಸಸ್. ಪರವಾಗಿಲ್ಲ, ಒಂದೊಂದು ಪೀಸ್ ಕಾಲು kg ಬರ್ತವೆ. ಇದೇನಾ? ಅದರದ ಪಲ್ಯ ಮಾಡಿದ್ದಾರೆ. ಇವ್ ನನ್ನ ತಮ್ಮ ಸೂರ್ಯ ಅಂತ. ಸೂರ್ಯ ಪಟಾಕಿ. ಬಾರೋ ವಿಡಿಯೋ ಮಾಡೋಣ ಅಂದರೆ ಕೋಳಿ ಅಂಗಡಿ ಹೋಗ್ತಾನೆ, ಕೋಳಿ ಕಡಿಯೋಕ್ಕೆ, ಕೊಚ್ಚೋದಕ್ಕೆ ಅಲ್ಲ. ಫ್ರೈ ಮಾಡ್ತೀವಿ ನೋಡಿ. ನಮ್ಮ ತಂಗಿ ಬಂದು ಮೀನು ಸಾಂಬಾರು, ಮೀನಿನ ಫ್ರೈ, ಚಿಕನ್ ಸಾಂಬಾರು, ವೆರೈಟಿ ಅಡುಗೆ ಮಾಡಿಕೊಡ್ತಾ ಇದ್ದಾರೆ ನಮಗೆ. ನಮ್ಮಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ ಹೊರಗಡೆ ರೂಮ್ನಲ್ಲಿ. ಹೊಗೆ ಅಂದ್ರೆ ಹೊಗೆ. ಏನಮ್ಮ? ನಮ್ಮ ಮನೇಲಿ ಡೈಲಿ ರೊಟ್ಟಿ ಮಾಡ್ತೀವಿ ಗೈಸ್. ಒಳಗಡೆ ಅಂದ್ರೆ ಗ್ಯಾಸ್ ಮೇಲೆ ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗತ್ತೆ ಸಿಲಿಂಡರ್ ಅಂತ ಹೇಳಿ ಒಳಗಡೆ ಮಾಡೋದಿಲ್ಲ. ಸೌದೆ ಒಲೆ ಮೇಲೆ ರೊಟ್ಟಿ ಮಾಡ್ತಾರೆ ಹೊರಗಡೆ. ಜೋಳದ ರೊಟ್ಟಿ, ಮೀನಿನ ಸಾರು, ಮೀನಿನ ಫ್ರೈ, ಆಮೇಲೆ ಅದ್ರದ್ದು ಪಲ್ಯ ಮಾಡ್ತಾ ಇದಾರೆ. ಅದಾದ್ಮೇಲೆ ರೈಸ್. ಒಳ್ಳೆ ಊಟ ಇವತ್ತು. ಒಂದೊಂದೇ ಟೇಸ್ಟ್ ರಿವ್ಯೂ ಮಾಡಿಕೊಟ್ಟು ಕೇಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಗೈಸ್ ಈ ಕಡೆ ಬಾಣಲಿಲಿ ಫ್ರೈ ಮಾಡ್ತಾರಂತೆ, ಸಣ್ಣ ಬಾಣಲಿನಲ್ಲಿ ಎಣ್ಣೆ ಜಾಸ್ತಿ ಹಾಕಿದ್ದಾರೆ. ಇದು ಫ್ರೈ ಆಗತ್ತೋ ಕಬಾಬ್ ಆಗತ್ತೋ ಗೊತ್ತಿಲ್ಲ. ತವಾ ಫ್ರೈ ಅಂತೂ ಅಲ್ಲ, ಇದು ಕಬಾಬ್ ಥರ ಮಾಡ್ತಾರೆ ಎಣ್ಣೆ ಜಾಸ್ತಿ ಹಾಕಿ. ಎಣ್ಣೆ ಇನ್ನೂ ಬೆಂದಿಲ್ಲ, ಇನ್ನೂ ಇದು ಬೇಯಬೇಕು ಎಣ್ಣೆ. ಗೈಸ್ ನಾವು ಮಾಡ್ತಾ ಇರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.
ಇನ್ನೂ ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗಿದ್ರೆ ಇನ್ನೂ ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀವಿ ನಾವು, ಚೆನ್ನಾಗಿರೋವಂಥ ವಿಡಿಯೋ. ನಿಮಗೆ ಹೇಳ್ಬೇಕು, ನೀವು ಕಮೆಂಟ್ ಮಾಡಿ ಈ ಥರ ವಿಡಿಯೋ ಮಾಡಿರಿ ಆ ಥರ ವಿಡಿಯೋ ಮಾಡಿರಿ ಅಂದರೆ ಒಳ್ಳೆ ವಿಡಿಯೋ ಮಾಡಿರಿ ಅಂತ ಕಮೆಂಟ್ ಮಾಡಿ ಹೇಳಿದರೆ ನಾವು ಅದನ್ನು ಟ್ರೈ ಮಾಡ್ತೀವಿ. ಒಳ್ಳೆ ಹೊಸದಾಗಿ ಅಡುಗೆ ಮಾಡೋವಂಥ ವಿಡಿಯೋ ಇರ್ಬೋದು, ಆಮೇಲೆ ಟ್ರಾವೆಲ್ ವಿಡಿಯೋ ಆಗಿರ್ಬೋದು ಮಾಡ್ತಾ ಇರ್ತೀವಿ. ನಿಮ್ಮ ಸಪೋರ್ಟ್ ಇದೇ ಥರ ಇರ್ಬೇಕು ನಮಗೆ. ಹಾಕಮ್ಮ ಎಣ್ಣೆಗೆ ನೋಡೋಣ. ಚರ್ರ ಅಂತೈತಿ. ಎರಡೇ ಪೀಸ್ ಹಾಕ್ತೀಯ ಹಿಂಗೆ? ಒಂಥರ ಮಟನ್ ಪೀಸ್ ಇದ್ದಂಗೆ ಇದಾವೆ ಗಾಯ್ಸ್, ಅದು ದೊಡ್ಡ ದೊಡ್ಡವು ಕುರಿ ಮಟನ್ ಇರುತ್ತಲ್ಲ ಆ ಟೈಪ್ ದೊಡ್ಡ ಪೀಸ್ ಇದೆ. ಈ ತರ ಕಬಾಬ್ ಮಾಡೋ ತರ ಇದ್ದಿದ್ರೆ ಇನ್ನೂ ಸ್ವಲ್ಪ ಪೀಸ್ ಸಣ್ಣದಾಗಿ ಹೆಚ್ಚಿದ್ರೆ ಆಗಿರೋದು. ಅವರು ದೊಡ್ಡದಾಗಿ ಹೆಚ್ಚಿದ್ದಾರೆ, ನೋಡ್ಬೇಕು ಯಾವ ತರ ಇರುತ್ತೆ ಅಂತ ಹೇಳಿ. ಈ ವಿಡಿಯೋ ಆದ್ಮೇಲೆ ನಾವು ಸ್ವಲ್ಪ ಹೊಲಸ್ ಹೋಗೋದಿದೆ. ಇವತ್ತು ಕರೆಂಟ್ ನಮ್ದು ನೀರ್ ಕಟ್ಟೋಂಥದ್ದು, ನೀರು ಹಾಕೋಂಥದ್ದು ಸ್ಪರ್ಧೆ ನಮ್ದು ಇವತ್ತಿರೋದು. ಅದಕ್ಕೋಸ್ಕರ ಈ ವಿಡಿಯೋ ಆದ್ಮೇಲೆ ಸ್ವಲ್ಪ ಈಗ ಫ್ರೈ ಮಾಡೋಂಥ ವಿಡಿಯೋ ಮಾಡಿ ಹೊಲಕ್ಕೆ ಹೋಗಿ ಬರ್ತೀನಿ ಗೈಸ್. ತೋಟಕ್ಕೆ ಹೋಗಿ ವಾಲ್ ಆನ್ ಮಾಡಿ ಬರ್ತೀನಿ. ವಾಲ್ ನಮ್ ಕಡೆ ತಿರುಗಿ ಬರ್ತೀನಿ. ನೈಟ್ ಕರೆಂಟ್ ಬಂದ್ರೆ ಆ ಕಡೆ ನೀರು ಹಾಯತ್ತೆ. ಅದಕ್ಕೋಸ್ಕರ ಮತ್ತೆ ಇಲ್ಲಾಂದ್ರೆ ನಾಳೆ ಬೇರೆ ಕಡೆ ಹೋಗೋದಿದೆ. ಮತ್ತೆ ಫ್ರೀ ಇರ್ತೀವಿ ಬಿಜಿ ಇರ್ತೀವಿ ಹೇಳಕ್ಕಾಗಲ್ಲ. ಅದಕ್ಕೆ ಅವತ್ತಿನ ಕೆಲಸ ಅವತ್ತೇ ಮಾಡ್ಬಿಟ್ರೆ ನಮಗೂ ಯಾವ್ದು ಟೆನ್ಷನ್ ಇರಲ್ಲ. ಈ ಕಡೆ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಅದಕ್ಕೆ. ತಿರುಗಿಸ್ ನೋಡೋಣ. ಫುಲ್ಲು ಇದಾಗ್ಬಿಡ್ತದೆ, ಕರ್ರಗಾಗ್ಬಿಡ್ತು. ಪರವಾಗಿಲ್ಲ, ಅದೇ ತರ ಇರ್ಬೇಕು, ಕರಮ್ ಕರಮ್ ಅಂತ ಇರ್ಬೇಕು. ಫುಲ್ ಡ್ರೈ ತರ ಆಗ್ಬಿಟ್ರೆ ತಿನ್ನಕ್ ಚೆನ್ನಾಗಿರತ್ತೆ. ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್, ಈ ತರ ಫ್ರೈನ ಗೈಸ್. ಆ ತರ ಮೀನಿನ ಸಾಂಬಾರು ಆಮೇಲೆ ಈ ತರ ಮೀನಿನ ಫ್ರೈ ಒಂದ್ಸರಿ ನೀವು ಮನೇಲಿ ಮಾಡಿ ಟ್ರೈ ಮಾಡಿ, ಚೆನ್ನಾಗಿರತ್ತೆ ಟೇಸ್ಟ್. ತೆಗಿತೆ ಇವಾಗ? ಇನ್ನು ಆಮೇಲೆ ತೆಗಿಬೇಕಾ? ಇನ್ನು ಬೇಯಬೇಕೇನಲ್ಲ ಅದು. ಗಾಯ್ಸ್, ಇನ್ನು ಫ್ರೈ ಆಗ್ಬೇಕಂತಿದ್ದು, ಆಮೇಲೆ ತೆಗಿತಾರಂತೆ. ಒಂದು 30 ಸೆಕೆಂಡ್ ಬಿಟ್ಟು ತೆಗಿತಾರೆ. ಪೀಸಸ್ ಇದಾವೆ ಇನ್ನೊಂದು ಟೋಟಲ್ ಆಗಿ 10 ಪೀಸ್ ತೆಗೆದಿಟ್ಟಿದ್ದಾರೆ. ಒಬ್ಬೊಬ್ಬರಿಗೆ 2 ಪೀಸ್ ಬರುತ್ತೆ ಅಂತ ಹೇಳಿ. ಒಂದು ಸಣ್ಣ ಮಕ್ಳಿಗೆ ಒಂದೊಂದು, ನಮಗೆ 2. ಇಲ್ಲಾಂದ್ರೆ ಒಂದ್ 3 ಪೀಸ್ ನನ್ನ ಮಗನೇ ತಿಂದ್ಬಿಡ್ತಾನೆ. ಸುಮ್ಮನೆ ಕಾಮಿಡಿ ಮಾಡಿದೆ. ಹುಡುಗರು ಕಮ್ಮಿನೇ ತಿನ್ನೋದು. ನೋಡಿ ಆಮೇಲೆ ಇದು ಮಾಡ್ಬೇಕು. ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೀನಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಅಡುಗೆ ಎಲ್ಲ ರೆಡಿ ಆಗಿದೆ. ಇವಾಗ ಊಟ ಮಾಡ್ತಾ ಟೇಸ್ಟ್ ಯಾವ ಥರ ಇದೆ ಅಂತ ಹೇಳಿ ರಿವ್ಯೂ ಮಾಡ್ತೀನಿ ನಿಮಗೆ. ಬರೀ ಊಟ ಮಾಡೋಣ. ಮೀನು ಸಾರು ಇವತ್ತು, ಮೀನಿನ ಸಾರು ಸ್ಪೆಷಲ್. ಮೀನಿನ ಸಾರು, ಆಮೇಲೆ ಫ್ರೈ, ಆಮೇಲೆ ಪಲ್ಯ, ಆಮೇಲೆ ಜೋಳದ ರೊಟ್ಟಿ, ರೈಸ್. ಇಷ್ಟೆಲ್ಲ ಸ್ಪೆಷಲ್ ಮಾಡಿದ್ದಾರೆ ಇವತ್ತು ಮನೆಯಲ್ಲಿ. ಪೀಸ್ ಬರೀ 4 ಇದಾವಲ್ಲಮ್ಮ? ಯಾರು? ತಿನ್ಲಿ. ಊಟ ಮಾಡಿದ್ರು ಅವರು. ಊಟ ಆತ ಅವ್ರದ್ದು ಒಳ್ಳೇದಾಗ್ತದ. ನನಗೊಂದು, ನಿನಗೊಂದು, ಅಮೂಲ್ಯನಿಗೊಂದು, ನಮ್ಮ ವೀರನಿಗೊಂದ. ಸಿಂಪಲ್ ಆಗಿ 4 ಜನಕ್ಕೆ 4 ಪೀಸ್ ಉಳಿಸಿದ್ದಾರೆ. ನಮ್ಮ ತಂಗಿ ಮಕ್ಕಳಾಗಲೇ ಊಟ ಮಾಡಿದಾರಂತೆ. ಅಮ್ಮ ಈರುಳ್ಳಿ ಹಸ್ತೈತೆ. ಆಮೇಲೆ ಇವಾಗ ಬಂದ್ಲು ನನ್ನ ಮಗ. ಎಲ್ಲದು ಬಿಡೋದಲ್ಲ, ಟೈಗರ್ ಅಡಿಕೆ ಚೀಟ್ ತಗೊಂಬಂದಿದ್ದ ನಾನು, ಅದನ್ನೇ ತಿಂತದಲ್ಲ, ಇದು ಮಾಡ್ತದಲ್ಲ. ಗಾಯ್ಸ್, ಟೇಸ್ಟ್ ಯಾವ ತರ ಇದೆ ಅಂತ ಹೇಳಿ ಇವಾಗ ರಿವ್ಯೂ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ತರ ಇದೆ ಟೇಸ್ಟ್ ಮೀನಿನ ಸಾಂಬಾರಿಂದ ಅಂತ. ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಸ್ಪೈಸಿ ಆಗಿರ್ಬೇಕಾಗಿತ್ತು. ಆಮೇಲೆ ಖಾರ ಕಮ್ಮಿ ಆಗಿತ್ತು ಸ್ವಲ್ಪ. ಸ್ವೀಟ್ ಜಾಸ್ತಿ ತಿನ್ನಲ್ಲ. ಯಾರು ಹೇಳಿ ಖಾರ ತಿನ್ನಲ್ಲ ಅಂತ ಹೇಳಿ ಪೂರ್ತಿ ಲೆಸ್ ಮಾಡಿದ್ರೆ, ಖಾರ ಲೆಸ್ ಮಾಡಿದ್ರೆ ಹೆಂಗೆ? ಹೋಮ
ನೋಡ್ತಾ ಇದ್ದೀನಿ. ನೋಡ್ತಿದ್ದೀರಾ? ಸಾಂಬಾರಲ್ಲಿ ಖಾರ ಕಮ್ಮಿ ಆಗೈತೆ ಅಂತ ಹೇಳಿ ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿದಾರ ನಮ್ ತಂಗಿ. ಇವಾಗ ಫ್ರೈ ಯಾವ ತರ ಟೇಸ್ಟ್ ಆಗಿದೆ ಅಂತ ನೋಡ್ತೀನಿ. ಗಾಯ್ಸ್ ಫ್ರೈ ಚೆನ್ನಾಗಾಗಿದೆ, ಪರವಾಗಿಲ್ಲ. ಫ್ರೈ ಚೆನ್ನಾಗೈತೆ, ಆದ್ರೆ ಸ್ವಲ್ಪ ಮುಳ್ಳು ಇದಾವೆ. ಮುಳ್ಳು ಬಿಡ್ಸ್ಕೊಂಡ್ ತಿನ್ಬೇಕು, ಇಲ್ಲಾಂದ್ರೆ ಮುಳ್ಳು ಗಂಟ್ಲಾಗ ಸಿಕ್ಕಾಗ್ಬಿಡ್ತವೆ. ದೊಡ್ಡ ಮೀನೆಲ್ಲ ದೊಡ್ಡ ಮುಳ್ಳು ಇರ್ತವೆ, ಅದಕ್ಕೆ. ಫ್ರೈ ಚೆನ್ನಾಗಿದೆ. ಸಾಂಬಾರು ಸ್ವಲ್ಪ ಸ್ಪೈಸಿ ಆಗಿರ್ಬೇಕಾಗಿತ್ತು, ಖಾರ ಇರ್ಬೇಕಾಗಿತ್ತು. ಖಾರ ಕಮ್ಮಿ ಆಗಿದೆ ಅಷ್ಟೇ ಸ್ವಲ್ಪ. ಜೋಳದ ರೊಟ್ಟಿ ಮೇಲೆ ಮೀನಿನ ಸಾಂಬಾರು ಆಮೇಲೆ ಮೀನಿನ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಲ್ಲ. ಆಮೇಲೆ ನಿಮ್ ಕಡೆ ಯಾವ ತರ ಮೀನ್ ಸಾಂಬಾರ್ ಮಾಡ್ತಾರ ಅಂತ ಹೇಳಿ ಕಮೆಂಟ್ ಮಾಡಿ ಗಾಯ್ಸ್. ನಮ್ ಕಡೆ ಇದು ಮಿಕ್ಸಿನಲ್ಲಿ ಮಸಾಲೆ ರುಬ್ಬಿ ನಮ್ ತಂಗಿ ಮಾಡಿದಾರೆ ಇವತ್ತು ಸಾಂಬಾರ್. ಖಾರ ಸ್ವಲ್ಪ ಕಮ್ಮಿ ಆಗೈತೆ. ನಿಮ್ ಕಡೆ ಯಾವ ತರ ಮಾಡ್ತಾರ ಅಂತ ಹೇಳಿ ಕಮೆಂಟ್ ಮಾಡಿ. ಅಮ್ಮನಿಗೆ ರೊಟ್ಟಿ ಬೇಡ ಅಂತ ಅದಕ್ಕೆ ನನಗೆ ಕೊಟ್ಲು. ತಿನ್ನಲ್ಲ ರೈಸ್ ಊಟ ಮಾಡ ಸಾಕು. ಸಾಕು. ನಿಮ್ಗೋಸ್ಕರ ತಗೊಂಬಂದಿದ್ದು, ಸುಮ್ಮನೆ ವೇಸ್ಟ್ ಮಾಡ್ಬೇಡ, ಮತ್ತೆ ನಾಳೆ ತಿನ್ನಂಗಿಲ್ಲ. ನಾನು ತಿನ್ನಲ್ಲ. ಮತ್ತೆ ಅಕ್ಕನ ಮನೆಯಾಗ ಕಳ್ಸು. ಇನ್ನೂ 2 ಜನ ತಿನ್ನೋದು. ಅಕ್ಕನ ಮನೆಯಲ್ಲೂ ಸಾಂಬಾರ್ ಮಾಡಿದ್ದಾರೆ, ಮೀನ್ ಸಾಂಬಾರ್. ಬಾರೋ ತಿನ್ಬಾರೋ. ಅಲ್ಲಿ ಬಿಸಾರು. ಗಾಯ್ಸ್ ರೊಟ್ಟಿ ತಿಂದೆ, ಇವಾಗ ರೈಸ್ ಹಾಕ್ಸ್ಕೊಂಡಿದ್ದೀನಿ ಸ್ವಲ್ಪ, ವೈಟ್ ರೈಸ್. ರೈಸ್ ಮೇಲೆ ಯಾವ ತರ ಇರುತ್ತೆ ಟೇಸ್ಟ್ ಅಂತ ಹೇಳಿ ಇವಾಗ ಹೇಳ್ತೀನಿ ನಿಮಗೆ. ಇದೇನಪ್ಪ ಇವನು ಬರೇ ಇದೇ ತರ ವಿಡಿಯೋ ಮಾಡ್ತಾ ಇದ್ದಾನೆ, ಟೇಸ್ಟ್ ಮಾಡ್ತಾ ಇದ್ದಾನೆ ಮನೇಲಿ. ಚಿಕನ್ ಸಾಂಬಾರು, ಫಿಶ್ ಸಾಂಬಾರು, ಆಮೇಲೆ ವೆಜ್ ಐಟಮ್ ಅಂತ ಹೇಳ್ತಿದ್ರ. ಅದೇ ಸ್ಪೆಷಲ್. ನಮ್ ವಿಲೇಜ್ ಲೈಫ್ ನಲ್ಲಿ ಯಾವ ತರ ಅಡಿಗೆ ಮಾಡ್ತಾರೆ, ಯಾವ ತರ ಟೇಸ್ಟ್ ಮಾಡ್ತಾರೆ, ವೆರೈಟಿ ವೆಜ್ ಎಲ್ಲ ಆಗಿರ್ಬೋದು, ನಾನ್ ವೆಜ್ ಅಲ್ಲಿ ಯಾವ ತರ ಇರ್ಬೋದು ಅಂತ ಹೇಳಿ ಅಡಿಗೆ ಮಾಡಿಸಿ ಅದನ್ನ ಟೇಸ್ಟ್ ಯಾವ ತರ ಅಂತ ಹೇಳಿ ವ್ಯೂ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆನ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಮತ್ತೆ ಹೊಸದಾಗಿ ಯಾವ ತರನಾದ್ರು ವಿಡಿಯೋ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಟ್ರೈ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಗಾಯ್ಸ್ ನಮ್ಮೂರಲ್ಲಿ ಮಳೆ ಬರ್ತಾ ಇದೆ ಇವಾಗ. ನಿನ್ನೆ ಸ್ವಲ್ಪ ಮಳೆ ಬಂತು, ಇವತ್ತು ಮತ್ತೆ ಮಳೆ ಬರ್ತೈತೆ. ಮೋಸ್ಟ್ಲಿ ಮಳೆಗಾಲ ಇವಾಗ ಸ್ಟಾರ್ಟ್ ಆಗ್ತಾ ಇರ್ಬೋದು. ತುಂಬಾ ಒಳ್ಳೇದ್ ಮಳೆ ಬಂದ್ರೆ, ತೋಟಕ್ಕೆಲ್ಲ ನೀರೆಲ್ಲ ಆಗತ್ತೆ. ಹೋಗಿ ವಾಲ್ತಿರುವಂತ ಡ್ರಿಪ್ ಚೆಕ್ ಮಾಡುವಂತ ಅವಶ್ಯಕತೆ ಇರಲ್ಲ ಮಳೆ ಬಂದ್ರೆ. ತುಂಬಾ ರೈತರಿಗೆಲ್ಲ ತುಂಬಾ ಖುಷಿ ಆಗತ್ತೆ. ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಬ್ಲಾಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡಕ್ ಟ್ರೈ ಮಾಡ್ತಾ ಇರ್ತೀವಿ. ನಿಮ್ ಸಪೋರ್ಟ್ ಯಾವಾಗ್ಲೂ ಇದೇ ತರ ಇರ್ಲಿ ನಮ್ಗೆ. ನಿಮ್ಮ ಬೆಂಬಲನೇ ನಮ್ಗೆ ಶಕ್ತಿ. ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕಂಟೆಂಟ್ ಇಷ್ಟ ಆದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಮತ್ತೆ ಬೇರೆ ತರ ಯಾವ್ದಾದ್ರು ವಿಡಿಯೋ ಮಾಡ್ಬೇಕಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ ಗೈಸ್. ರೈಸ್ ಮೇಲೆ ತುಂಬಾ ಚೆನ್ನಾಗಿದೆ ಸಾಂಬಾರ್. ರೊಟ್ಟಿ ಮೇಲೆ ಸ್ವಲ್ಪ ಖಾರ ಕಮ್ಮಿ ಅಂತ ಅನಿಸ್ತು, ಬಟ್ ಅನ್ನದ ಮೇಲೆ, ರೈಸ್ ಮೇಲೆ ತುಂಬಾ ಚೆನ್ನಾಗಿದೆ. ಜುಲಾಬಿ ಮೀನು ಸೈಜ್ ದೊಡ್ಡ ತಗೊಂಬಂದಿದ್ನಲ್ಲ, ಇದು ಮೀಟ್ ಒಂಥರ ಕೊಬ್ಬರಿ ಮೀಟ್ ಇದ್ದಂಗಿದೆ. ಮೀನಿನ ಮೀಟ್ ಮಾಂಸ ಒಂಥರ ಕೊಬ್ಬರಿ ತರ ಇದೆ, ತುಂಬಾ ಚೆನ್ನಾಗಿದೆ. ಇಷ್ಟು ದಿನ ತುಂಬಾ ಬಿಸಿಲು ಇತ್ತು, ಸೆಕೆ ಇತ್ತು. ನಿನ್ನೆಯಿಂದ ಸ್ವಲ್ಪ ಮಳೆ ಬರ್ತಾ ಇದೆಯಲ್ಲ, ವಾತಾವರಣ ಸ್ವಲ್ಪ ಚೆನ್ನಾಗಿದೆ, ಕೂಲ್ ಆಗಿದೆ. ಗಾಯ್ಸ್ ನಮ್ ತಂಗಿ ಮಗ ನನ್ ಪಕ್ಕದಲ್ಲೇ ಕುಂತು ಊಟ ಮಾಡ್ತದಾನೆ. ಅವಾಗಲೇ ಒಂದ್ಸರಿ ಊಟ ಮಾಡಿದ್ನಂತೆ, ಮತ್ತೆ ನನ್ ಪಕ್ಕದಲ್ಲಿ ಒಂದ್ಸರಿ ನನ್ ಜೊತೆಗೆ ಒಂದ್ಸರಿ ಊಟ ಮಾಡೋಣ ಅಂತ ಹೇಳಿ ಕುಂದ್ರಿಸಿದೀನಿ. ಇವಾಗ ಇನ್ನೊಂದ್ಸರಿ ಊಟ ಮಾಡ್ತದಾನೆ. ಬೆಳೆ ಹುಡುಗರು ಇದೇ ತರ ಊಟ ಮಾಡ್ಬೇಕು ಅಲ್ಲ, ಹೊಟ್ಟೆ ತುಂಬ ಊಟ ಮಾಡ. ಗ್ಯಾಸ್ ಮೀನಿನ ತಲೆ ನೋಡಿ ಯಾವ ತರ ಇದೆ.
ಮೀನಿನ ತಲೆ ತಿಂದ್ರೆ ಮನುಷ್ಯನ ತಲೆನೂ ತುಂಬಾ ಇಂಪ್ರೂವ್ಮೆಂಟ್ ಆಗತ್ತಂತೆ. ಇದರಲ್ಲಿ ಪ್ರೋಟೀನ್ಸ್, ವಿಟಮಿನ್ಸ್, ಐರನ್, ಆಮೇಲೆ ಒಮೆಗಾ 3 ಫ್ಯಾಕ್ಟ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. 2 ಮೀನ್ ತಗೊಂಡಿದ್ದೆ ಗಾಯ್ಸ್. 2 ಮೀನಿಂದ 2.5 kg ಇತ್ತು. ಸುಮ್ಮನೆ ಸಾಂಬಾರ್ ಉಳ್ಕೊಂಡಿದೆ. ಉಳಿದಿರೋಂಥ ಸಾರನ್ನ ನಮ್ಮ ಪಕ್ಕದ ಮನೆಯವ್ರಿಗೆ ಕೊಡ್ತೀವಿ, ವೇಸ್ಟ್ ಮಾಡೋದಿಲ್ಲ. ಅನ್ನನ ಯಾವ್ದೇ ಕಾರಣಕ್ಕೂ ವೇಸ್ಟ್ ಮಾಡ್ಬಾರ್ದು. ಉಳಿದ್ರೆ ನಿಮ್ ಪಕ್ಕದ ಮನೆ, ಅಕ್ಕಪಕ್ಕದಲ್ಲಿರೋ ಮನೆಯವ್ರಿಗೆ ಕೊಟ್ರೆ ತಿಂತಾರೆ. ಈ ಮೀನ್ ತರಕ್ಕೆ ರೀಸನ್ ಇವ್ರು, ನಮ್ ತಂಗಿ ಮಕ್ಕಳು, ಆಮೇಲೆ ನನ್ ಮಗ ಜಾಸ್ತಿ ಮೀನೇ ತಿನ್ನೋದು. ತರಕಾರಿ ತಿಂತಾನೆ, ಅದ್ ಬಿಟ್ರೆ ಮೀನ್ ತಿಂತಾನೆ. ಚಿಕನ್ ತಿನ್ನೋದಿಲ್ಲ ಅವನು. ಅದಕ್ಕೋಸ್ಕರ ಅವನಿಗೋಸ್ಕರ, ಆಮೇಲೆ ಈ ಮಕ್ಳಿಗೋಸ್ಕರ ಮೀನ್ ತಗೊಂಡ್ ಬರ್ತಾ ಇರ್ತೀರ ಅವಾಗ. ಗೈಸ್, ಊಟ ಮಾಡಿದೆ. ಸಾಂಬಾರು ರೈಸ್ ಮೇಲೆ ತುಂಬಾ ಚೆನ್ನಾಗಿದೆ. ರೊಟ್ಟಿ ಮೇಲೆ ಸ್ವಲ್ಪ ಸ್ಪೈಸಿ ಕಡಿಮೆ ಇದೆ, ಖಾರ ಕಡಿಮೆ ಇದೆ ಅಂತ ಅನಿಸ್ತು. ಆದ್ರೆ ರೈಸ್ ಮೇಲೆ ಅಲ್ಟಿಮೇಟ್ ಆಗಿದೆ, ತುಂಬಾ ಚೆನ್ನಾಗಿದೆ ರೈಸ್ ಮೇಲಂತೂ. ಫ್ರೈ ಚೆನ್ನಾಗಿದೆ, ಫ್ರೈ ಕೂಡ ಚೆನ್ನಾಗಿತ್ತು. ಇದೇ ತರ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ಗೈಸ್, ಬ್ಲಾಗ್ ವಿಡಿಯೋ. ನಮ್ಮನ್ನ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇದೇ ತರ ನಮ್ಮ ಮೇಲೆ ಇರಲಿ. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಗೈಸ್.